ಫಿಕ್ಸ್ ಆಯ್ತಾ ಗಿಲ್ಲಿ ನಟ ಕಾವ್ಯ ಕಲ್ಯಾಣ. ಏನಿದು ವೈರಲ್ ಆಗ್ತಾ ಇರುವಂಥ ಹೊಸ ಸುದ್ದಿ ಅಂತೀರಾ? ಈ ವಿಡಿಯೋ ನೋಡಿ. ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ಮತ್ತು ಕಾವ್ಯ ಕೇವಲ ಸ್ನೇಹಿತರು ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಇತ್ತೀಚೆಗೆ ನಡೆದ ಹಂಪಿ ಉತ್ಸವದಲ್ಲಿ ಗಿಲ್ಲಿ ಮದುವೆಯ ಮುಯ್ ಬಗ್ಗೆ ಮಾತನಾಡಿದ್ದು ಇಬ್ಬರ ನಡುವಿನ ಮದುವೆ ಗಾಸಿಪ್ಗೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಿದೆ. ಗಿಲ್ಲಿ ನಟ ಮತ್ತು ಕಾವ್ಯ ಜೋಡಿ ಮದುವೆ ಆಗಲಿ ಅನ್ನುವಂಥ ಆಸೆ ಇಬ್ಬರ ಅಭಿಮಾನಿ ಬಳಗದಲ್ಲೂ ಕೂಡ ಇದೆ. ಆದರೆ ಗಿಲ್ಲಿ ಮಾತ್ರ ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ, ಮುಂದೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಹಂಪಿ ಉತ್ಸವದಲ್ಲಿ ಗಿಲ್ಲಿ ಕಾವು ಮ್ಯಾರೇಜ್ ಮ್ಯಾಟರ್ ಬಗ್ಗೆ ಹೊಸದೊಂದು ಗುಟ್ಟನ್ನು ಬಿಟ್ಕೊಟ್ಟಿದ್ದಾರೆ. ಅದೇನು ಅನ್ನೋದನ್ನು ನೋಡೋಣ ಬನ್ನಿ. ಕಾವು ಅಂತ ದೊಡ್ಡ ಮನೆಯಲ್ಲಿ ಗಿಲ್ಲಿ ಕಾಲೆಳಿತಾ ಇದ್ದ. ಇರಿಟೇಟ್ ಮಾಡಬೇಡ ಗಿಲ್ಲಿ ಅಂತ ಹೇಳಿ ಕೋಳಿ ಜಗಳವನ್ನ ಕಾವ್ಯ ಕೂಡ ಮಾಡ್ತಾ ಇದ್ಲು. ಗಿಲ್ಲಿ ಮತ್ತು ಕಾವ್ಯ ಜೋಡಿ ಆಗಲಿ ಅಂತ ಹೇಳಿದವರೇ ಹೆಚ್ಚು. ನಮ್ಮ ಗಿಲ್ಲಿಗೆ ಕಾವ್ಯ ಒಳ್ಳೆ ಪಾರ್ಟ್ನರ್, ಈಡು ಜೋಡು ಚೆಂದಾಗೆ ಇರುತ್ತೆ. ಒಳ್ಳೆಯ ಮುಹೂರ್ತ ಟೈಮ್ ಗಳಿಗೆ ನೋಡಿಕೊಂಡು ವಾಲ್ಗ ಓದಿಸ್ಬಿಡೋಣ ಅಂಥೇಳಿ ಮಂಡ್ಯ ಹೈಕ್ಲು ಸ್ಕೆಚ್ ಹಾಕ್ಕೊಂಡಿದ್ರು. ಆದರೆ ಇಲ್ಲ ನಾವಿಬ್ಬರು ಕೂಡ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿ ಇಬ್ಬರು ಕೂಡ ಹೇಳ್ತಾ ಬರ್ತಾಯಿದ್ರು. ಹಾಕಿರೋ ಕ್ಯಾಸೆಟ್ನೇ ತಿರ್ಗಾ ಮಾರ್ಗ ಹಾಕ್ತಾಯಿದ್ರು. ಆದರೆ ಈಗ ನೋಡಿದ್ರೆ ಮದುವೆ ಮುಯಿವರೆಗೂ ಕೂಡ ಲವ್ ಟ್ರ್ಯಾಕ್ ಬಂದು ನಿಂತಿದೆ. ಏನು ಇಲ್ಲ ಅಂತ ಹೇಳ್ಕೊಂಡೆ ಮುಯ್ ಬಗ್ಗೆ ಓಪನ್ ಆಗಿ ಮಾತಾಡ್ತಾ ಇರುವಂಥದ್ದು, ಅದು ಕೂಡ ನಮ್ಮ ಕಾವು ಮುಂದೆನೆ. ಇದಕ್ಕೆ ಕಾವ್ಯ ರಿಯಾಕ್ಷನ್ ಹೇಗಿತ್ತು? ಅದು ಕೂಡ ಅದ್ಭುತವಾಗಿತ್ತು. ಬಿಗ್ ಬಾಸ್ ಮುಗಿದ ಮೇಲೆ ದೊಡ್ಡ ಮನೆ ಸ್ಪರ್ಧಿಗಳು ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಪ್ರಮೋಷನ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ಬಿಗ್ ಬಾಸ್ ಅವರೇ ಕಾಣಿಸ್ತಾ ಇದ್ದಾರೆ. ಈಗ ಅಂತಹದ್ದೇ ಒಂದು ಇವೆಂಟಲ್ಲಿ ಕಾವ್ಯ ಮತ್ತು ಗಿಲ್ಲಿ ಸಮ್ಮಿಲನ ಆಗಿದೆ. ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗಿಲ್ಲಿ ಮಾತನ್ನ ಕೇಳ್ತಾ ಇದ್ರೆ ಕಾವು ದೊಡ್ಡದಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣಿಸುತ್ತೆ. ಇನ್ನು ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ನಿರಂಜನ್ ಕೂಡ ಕಾಲೆಳಿತಾರೆ. ಹೆಣ್ಣಿನ ಕಡೆಯವ್ರದ್ದು ಗಂಡನ ಕಡೆಯವ್ರದ್ದು ಮಾತುಕತೆ ಏನಾದರೂ ಆಯ್ತಾ ಅಂತ ಕೇಳ್ತಾರೆ. ಜೊತೆಗೆ ಗಂಡಿನ ಕಡೆಯವರು ಎಷ್ಟು ಜನ, ಹೆಣ್ಣಿನ ಕಡೆಯವರು ಎಷ್ಟು ಜನ ಅಂತ ಹೇಳಿ ಕೇಳಿ ಗಿಲ್ಲಿನ ಕಾಲೆಳೆಯುವಂಥ ಕೆಲಸವನ್ನ ನಿರಂಜನ್ ದೇಶಪಾಂಡೆ ಮಾಡ್ತಾರೆ. ಆಗ ಗಂಡಿನ ಕಡೆ ಎಷ್ಟು ಜನ ಅಂತ ಹೇಳಿದಾಗ ಗಿಲ್ಲಿ ಫ್ಯಾನ್ಸ್ ಕಿರಿಸ್ತಾರೆ. ಆಗ ಗಿಲ್ಲಿ ಸೌಂಡ್ ಕೇಳಿದ್ದೆ, ಮೊಯ್ಯಿ ನನಗೆ ಜಾಸ್ತಿ ಬರುತ್ತೆ ಅಂತ ಹೇಳಿ ಮಾತನ್ನ ಹೇಳ್ತಾರೆ. ಅಂದಹಾಗೆ ಬಿಗ್ ಬಾಸ್ ಪ್ರತಿ ಸೀಸನ್ನಲ್ಲೂ ಕೂಡ ಒಂದಲ್ಲ ಒಂದು ಜೋಡಿಗಳು ಫೇಮಸ್ ಆಗ್ತಾರೆ. ಹೀಗೆ ಫೇಮಸ್ ಆದ ಜೋಡಿಗಳಲ್ಲಿ ಕೆಲವರು ಸೀರಿಯಸ್ ಆದರೆ ಇನ್ನು ಕೆಲವರು ಶೋ ಮುಗಿದ ಮೇಲೆ ತಮ್ಮ ದಾರಿಯನ್ನು ನೋಡ್ಕೊಳ್ತಾರೆ. ಸೀರಿಯಸ್ ಆಗಿದ್ದು ಮದುವೆ ಆಗಿ ಡಿವೋರ್ಸ್ ತೆಗೆದುಕೊಂಡ ಜೋಡಿಗಳು ಕೂಡ ಇದೆ. ಅದೇನೇ ಆದರೂ ಕೂಡ ಎಲ್ಲ ಜೋಡಿಗಳ ಮಧ್ಯೆ ಗಿಲ್ಲಿ ಮತ್ತು ಕಾವ್ಯ ಜೋಡಿ ತುಂಬಾ ಫೇಮಸ್ ಆಗಿದ್ದು. ಆಗಿದ್ದಾಗಲಿ ಮದುವೆ ಮಾಡಿಸೇ ಬಿಡೋಣ ಅಂತ ಹೇಳಿ ಫ್ಯಾನ್ಸ್ಗಳು ಕೂಡ ಕಾಯ್ತಿದ್ದಾರೆ. ಈಗ ಹೋಗ್ತಿರುವಂಥ ಸ್ಪೀಡ್ನ ನೋಡ್ತಾ ಇದ್ರೆ ಮುಂದಿನ ದಿನದಲ್ಲಿ ಗುಡ್ ನ್ಯೂಸ್ ಕೊಟ್ಟರು ಕೂಡ ಅಚ್ಚರಿ ಇಲ್ಲ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.